ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತಿನ ಈ ವ್ಲಾಗಲ್ಲಿ ಬಾಣಂತಿನ ಮನೆಗೆ ಕರ್ಕೊಂಡು ಹೋದ್ವಿ. ಯಾವ ಥರ ವೆಲ್ಕಮ್ ಮಾಡ್ಕೊಂಡ್ವಿ ಮಗುನು ಬಾಣಂತಿನೂ, ಮತ್ತು ಬಾಣಂತಿ ಸ್ನಾನ ಯಾವ ರೀತಿ ಮಾಡಿದ್ವಿ, ಬಾಣಂತಿ ಆರೈಕೆ ಯಾವ ರೀತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಇರುತ್ತೆ. ಫುಲ್ಲೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿ. ಮತ್ತು ನಮ್ಮ ಪಾಪುದು ಫೇಸು ರಿವೀಲ್ ಮಾಡಿದ್ದೀನಿ, ಎಲ್ಲೂ ನಾನು ಅದನ್ನು ಕವರ್ ಮಾಡಿಲ್ಲ. ಫೇಸೂ ಕಾಣಿಸುತ್ತೆ. ವಿಡಿಯೋ ಫುಲ್ಲು ನೋಡಿದ್ರೆ ನಿಮಗೆ ಮಗುನು ನೋಡ್ದಂಗೆ ಅನಿಸುತ್ತೆ. ಆಮೇಲೆ ಮಗುನ ನೋಡಿಸಿಲ್ಲ ಅಂತೆಲ್ಲ ಹೇಳ್ತೀರಾ, ಅದಕ್ಕೆ ಫಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಮಗಳಿಗೆ ಫ್ರೈಡೇ ಸ್ಯಾಟರ್ಡೆ ಎಲ್ಲ ರಜಾ ಇತ್ತಲ್ವ, ಸಂಡೇ ಮತ್ತೆ ಅವಳಿಗೆ ಊರಿಗೆ ಕರ್ಕೊಂಡು ಬಂದೆ. ಸೋಮವಾರದಿಂದ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತಲ್ವ, ಅದರಿಂದ ಕರ್ಕೊಂಬಂದು ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಅವಳನ್ನ ಕಳಿಸ್ಬಿಟ್ಟು ಆರಾಧನೆ ಇತ್ತು ರಾಯರದು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೀನಿ. 3 ದಿನನೂ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ಡೆಲಿವರಿ ಆಯ್ತಲ್ವ ಸಡನ್ನಾಗಿ, ನಾನು ಅಲ್ಲಿದ್ದೆ, ಹೋಗೋಕ್ಕಾಗಲಿಲ್ಲ. ಲಾಸ್ಟ್ ಡೇ ಆದರೂ ನನಗೆ ಸಿಕ್ತು ಹೋಗಬೇಕು ಅಂತ ಬಂದ್ಬಿಟ್ಟು ರಾಯರದ ದರ್ಶನ ಮಾಡಿಕೊಂಡು ಆರಾಧನೆ ಕೇಳಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ದೇವಸ್ಥಾನದಲ್ಲೇ. ಮತ್ತು ನನ್ನ ಹಸ್ಬೆಂಡು ಬಂದಿದ್ರು ಅವತ್ತು, ಅವ್ರಿಗೂ ಕಾಲ್ ಮಾಡಿದ್ದೆ. ಅವ್ರು ಆ ಸೈಡೇ ಹತ್ರನೇ ಕೆಲಸ ಮಾಡೋದು. ಪರ್ಮಿಷನ್ ತೊಗೊಂಡು ಒಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ಆರಾಧನೆಯಲ್ಲಿ ಸ್ವಲ್ಪ ಅವರು ಇದ್ದು ನನ್ನ ಜೊತೆ. ಮತ್ತು ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇನ್ನೂ ನನ್ನ ಫ್ರೆಂಡ್ ಹೋಗಿದ್ವಿ ಈ ಕಡೆಯಿಂದ. ಅಲ್ಲಿಂದ ನನ್ನ ಹಸ್ಬೆಂಡ್ ಬಂದಿದ್ದರು. ಮತ್ತು ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಆದಮೇಲೆ ಪ್ರಸಾದ ಕೊಟ್ಟಿದ್ರು. ಪ್ರಸಾದ ತಿನ್ಕೊಂಡು ಬಂದ್ವಿ. ಈ ಟೆಂಪಲಲ್ಲಿ ನಾವು ಯಾವಾಗಲೇ ಹೋದ್ರೂ ಪ್ರಸಾದ ಇದ್ದೇ ಇರುತ್ತೆ. ಬೆಳಗ್ಗೆನೇ ನಾನು ಉಪವಾಸನೇ ಹೋಗ್ತೀನಿ ದೇವಸ್ಥಾನಕ್ಕೆ, ಹೆಂಗಿದ್ರು ಅಲ್ಲಿ ಪ್ರಸಾದ ಕೊಡ್ತಾರಲ್ವ, ಅದನ್ನೇ ತಿನ್ಕೊಂಡು ಬರ್ತೀನಿ. ಮತ್ತು ನೆಕ್ಸ್ಟ್ ಡೇ ಅಂಗನವಾಡಿಯಲ್ಲಿ ಫುಡ್ ಎಲ್ಲ ಕೊಡ್ತಾರಲ್ವ ತಿಂಗಳು ಅಲ್ಲಿ ಹೋಗಿದ್ವಿ. ಮತ್ತು ಅವತ್ತು ಸಿಸ್ಟರ್ ಬೇರೆ ಬಂದಿದ್ರು. ಹೋಗಿ ಅಲ್ಲಿ ಫುಡ್ ಇಸ್ಕೊಂಡು ಸಿಸ್ಟರ್ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರು ಗರ್ಭಿಣಿಯರಿಗೆ, ಮತ್ತು ಡೆಲಿವರಿ ಆದಮೇಲೆ ಯಾವ ಥರ ಇರಬೇಕು ಅಂತೇಳ್ಬಿಟ್ಟು ಅದನ್ನೆಲ್ಲ ಕೇಳಿಕೊಂಡು ಮತ್ತೆ ನಾನು ಊರಿಗೆ ರಿಟರ್ನ್ ಆಗ್ತಾಯಿದ್ದೀನಿ. ಹಾಸ್ಪಿಟ್ಲಿಗೆ ಬರಬೇಕಲ್ವ, ನಮ್ಮಮ್ಮ ಒಬ್ಬರೇ ಇದ್ದರು. ಮಗುನು ನೋಡಿಕೊಂಡು ಬಾಣಂತಿನ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಅಲ್ವಾ. ಅಕಸ್ಮಾತ್ ಅವಳಿಗೆ ಹೊರಗಡೆ ಏನಾದರೂ ಹೋಗ್ಬೇಕಂತಂದರೆ, ಅಂದರೆ ಟಾಯ್ಲೆಟ್ ಎಲ್ಲ ಹೋಗ್ಬೇಕಂದ್ರೆ ಅವಳನ್ನ ಕರ್ಕೊಂಡು ಹೋದಾಗ ಮಗುನು ಒಬ್ಬರು ನೋಡ್ಕೋಬೇಕಲ್ವ. ಅದರಿಂದ ನಾನು ಹೋಗಿದ್ದೆ, ನಮ್ಮಮ್ಮಗೆ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲೇ ಇದ್ದೆ. ಈ ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕಂದ್ರೆ ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಏನಂದರೆ ಹಾಸ್ಪಿಟಲು, ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಕೇರಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಒಂದು ಆಕಾಶ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು. ಇಲ್ಲಿ ಎಲ್ಲ ಥರ ಟ್ರೀಟ್ಮೆಂಟು ಸಿಗುತ್ತೆ. ಮತ್ತು ಇನ್ನೊಂದು ಏನು ಬೆನಿಫಿಟ್ಸ್ ಅಂತ ಅಂದರೆ ಈ ಹಾಸ್ಪಿಟಲಲ್ಲಿ ನಿಜ ಬಡವ್ರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾರೇ ಆಗಲಿ, ಏನೇ ಆಪ್ರೇಷನ್ ಇರಲಿ, ಏನೇ ಟ್ರೀಟ್ಮೆಂಟ್ ಇರಲಿ, ನೋಡಿ ಇಲ್ಲಿ ಬಂದರೆ ನೀವು ಆರಾಮಾಗಿ ಫ್ರೀಯಾಗಿ ಮಾಡಿಸ್ಕೊಂಡು ಹೋಗ್ಬೋದು. ಫ್ರೀಯಾಗಿ ಅಂತಂದರೆ ಅವರು ಫ್ರೀಯಾಗಿ ಏನಂದರೆ ಅವ್ರದ್ದು ಆಫರ್ ಇದೆ ಅಲ್ಲಿ, ಏನಂದರೆ ಆಯುಷ್ಮಾನ್ ಕಾರ್ಡ್ ಅಂತ ಮಾಡ್ತಾರೆ. ಆ ಕಾರ್ಡ್ ಮಾಡಿಸ್ಕೊಂಡ್ರೆ ನಮಗೆಲ್ಲ ಫ್ರೀಯಾಗಿ ಬೆನಿಫಿಟ್ಸ್ ಸಿಗುತ್ತೆ ಆ ಕಾರ್ಡ್ ಮಾಡಿಸೋದ್ರಿಂದ. ಇನ್ನು ಡೀಟೇಲ್ಸ್ ಬೇಕಂದರೆ ಕಾಮೆಂಟ್ಸ್ ಮಾಡಿ, ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡಿ, ನಮ್ಮಮ್ಮ ನನ್ನ ತಂಗಿಗೆ ಬೆಳಗ್ಗೆನೆ, ಅದು ನಾನು ಹೋಗಿದ್ದು ನೆಕ್ಸ್ಟ್ ಡೇ ಇದು, ಬೆಳಗ್ಗೆನೆ ಎದ್ದು ಒಳಗೆ ಯಾವಾಗಲೂ ಅಷ್ಟೇ ಅವಳು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದಾದ್ಮೇಲೆ ನೀಟಾಗಿ ತಲೆ ಬಾಚಿ ಅವಳಿಗೆ ಆಮೇಲೆ ರೆಡಿ ಮಾಡಿ ಸ್ವೆಟರು, ತಲೆಗೆ ಬಟ್ಟೆ ಎಲ್ಲ ನೀಟಾಗಿ ಕಟ್ಬಿಡ್ತಾರೆ. ಮತ್ತು ಅಷ್ಟೇ, ನಾನು ಅಲ್ಲಷ್ಟೊಂದು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಮತ್ತು ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು, ಸರಿ ಅಂತ ಮನೆಗೆ ಬಂದರೆ ಇಲ್ಲಿ ನೋಡಿ ನಮ್ಮ ಪಾಪು, ಇವನಿಗೆ ಈ ಥರ ಆಟ ಆಡೋದು ತುಂಬ ಇಷ್ಟ. ಅವನಿಗೇನೇ ತೊಗೊಂಬಂದಿದ್ರು ಇವನು ಅದರಲ್ಲಿ ಒಂದ್ಸತಿ ಇವನು ಮಲ್ಕೋಬೇಕು ಅಂತ, ನಾನು ಪಾಪು ಥರ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದಾನೆ. ಸುಮ್ಮನೆ ಇವನಿಗೆ ಆಟ ಆಡಿಸ್ತಾ ಇದ್ದೀನಿ ರೇಗಿಸ್ಕೊಂಡು. ಯಾಕಂದರೆ ಇವಾಗ ನಾವು ಇವನಿಗೆಲ್ಲ ಮುಟ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ಬಾರ್ದು, ಯಾಕಂದರೆ ಕೋಪ ಬಂದ್ಬಿಡತ್ತೆ ಮಗು ಮೇಲೆ. ಅದರಿಂದ ಯಾರ ನೀನು ಏನೋ ನಿನ್ನ ಹೆಚ್ಚಲು, ಏನು ನಿನ್ನ ಹೆಚ್ಚಲು ಹೇಳು. ದಬ್ಬು ಡಡಿ ಬನ್ನಿ, ದಬ್ಬು ಓಲು నువ్వు ಕನ್ನ. ಏನು ನಿನ್ನ ಹೆಸರೇನು? ನಿನ್ನ ಹೆಸರೇನು? ಅಮ್ಮ ಅವ ಮುಕ್ಕಲಿ ಅಂಟಂದು ನಿನ್ನೆ. నిన్ను కన్నా అని చెప్పు. బాయ్.
ಹಾಯ್ ಗಾಯ್ಸ್, ನೋಡಿ ನಾನು ನಮ್ಮ ಪಾಪು ಇಬ್ಬರು ಸೇರಿಕೊಂಡು ಇವ್ರ ತಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಏನೇನು ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಬಲೂನ್ಸ್ ಎಲ್ಲ ಹೋಗಿ ತೊಗೊಂಡು ಬಂದೆ, ವಿಡಿಯೋ ಮಾಡ್ಕೊಂಡಿಲ್ಲ. ನೋಡಿ ಇಲ್ಲೆಲ್ಲ ಇದು ಗಾಳಿ ತುಂಬಿಸಿ ಇಟ್ಟಿದ್ದೀನಿ, ಬೇಬಿ ಬಾಯ್ ಅಂತ. ಇವಾಗೆಲ್ಲ ಡೆಕೋರೇಟ್ ಮಾಡ್ತೀವಿ. ಇಲ್ಲಿ ಒಂದಷ್ಟಿದೆ, ಇಲ್ಲಿ ಎಲ್ಲ ಇಟ್ಟಿದ್ದೀನಿ ನೋಡಿ. ಇನ್ನು ಬಲೂನ್ಸ್ ಇದೆ, ಇದನ್ನೆಲ್ಲ ಊದಿ ಮತ್ತು ಡೆಕೋರೇಟ್ ಮಾಡ್ತೀನಿ. ಯಾವ ರೀತಿ ಮಾಡ್ತೀವಿ ಅಂತ ನೋಡ್ತಾ ಇರ್ರಿ. ನಾವಿಬ್ಬರೇ ಇರೋದು, ಇನ್ಯಾರೂ ಇಲ್ಲ, ನಾವಿಬ್ಬರೇ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಮಾಡೋಣಮ್ಮ, ಮಾಡೋಣ. ಪಾಪ ಬಂದರೆ ಖುಷಿನಾ ನಿಂಕ? ಪಾಪ ಹೆಂಗೈತಮ್ಮ? ಪಾಪ ಹೆಂಗೈತಮ್ಮ? ಚೂಪಾಗೈತಾ? ಇಷ್ಟನಾ ಪಾಪ ನಿಂಕ? ಪಾಪ ಹೆಸರೇನು? ಬುದ್ಧಿ ಕನ್ನ. ನೋಡಿ ಅವ್ರ ಪಾಪ ಹೆಸರು ಬುದ್ಧಿ ಕನ್ನ ಅಂತೆ. ಅವನೇ ಇಕ್ಕಿರೋದು ಬುಜ್ಜಿ ಕನ್ನ ಅಂತ ಇಕ್ಕೋನೆ. ಅವನ ಹೆಸರು ಕನ್ನ ಅಂತೆ, ಅವ್ರ ಪಾಪ ಹೆಸರು ಬುಜ್ಜಿ ಕನ್ನ. ಓಕೆ ಗೈಸ್, ನಾವೆಲ್ಲ ಡೆಕೋರೇಟ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ಇನ್ನೂ ಬಲೂನು ಗಾಳಿ ತುಂಬಿಸ್ಬೇಕು. ನೋಡಿ ಇವನು ಎಷ್ಟು ಡಿಸ್ಟರ್ಬ್ ಮಾಡ್ತಾನೆ. ಗಾಳಿ ತುಂಬಿಸ್ಬಿಟ್ಟು ಮತ್ತೆ ಎಲ್ಲ ಡೆಕೋರೇಟ್ ಮಾಡ್ತೀವಿ. ಅವ್ರು ಬರೋಕೆ ಇನ್ನೂ ಲೇಟ್ ಆಗುತ್ತೆ. ಅಷ್ಟರಲ್ಲಿ ನಮ್ಮದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ. ಏನೇನು ಮಾಡ್ತೀವಿ ವೆಲ್ಕಮ್ ಪಾರ್ಟಿ ಅಂತ ನೋಡಿ. ಓಕೆ ಗೈಸ್, ಅವರು ಬರೋಷ್ಟರಲ್ಲಿ ಎಲ್ಲ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ. ನನ್ನ ತಮ್ಮ ಫೋನ್ ಮಾಡಿ ಒಂದು 30 ಮಿನಿಟ್ಸಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳ್ದ. ಎಲ್ಲ ಡಿಸ್ಚಾರ್ಜ್ ಪ್ರೊಸೆಸಿಂಗ್ ಎಲ್ಲ ಮುಗ್ದಿದೆ, ಇನ್ನೇನು ಬರ್ತೀವಿ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಮಕ್ಕಳು ಎಲ್ಲರೂ ಡಿಸ್ಚಾರ್ಜ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಬಂದ್ಬಿಟ್ಟಿದ್ರು ಮನೆಗೇನೆ ಫಸ್ಟೇನೆ. ಅದರಿಂದ ಇವಳು ನನ್ನ ತಂಗಿ ರಂಜಿತಾ ಅಂತ ಹೇಳ್ಬಿಟ್ಟು, ಅವಳು ಯಾವಾಗಲೂ ಅಷ್ಟೇ, ನಾನು ನನ್ನ ತಂಗಿ ಏನಾದರೂ ಊರಿಗೆ ಹೋದರೆ ಅವಳಿಗೇನೋ ಒಂಥರ ಖುಷಿ, ನಾವು ಊರಿಗೆ ಹೋದರೆ ಬಂದು ನಮ್ಮ ಜೊತೆನೇ ಇರ್ತಾಳೆ. ಯಾಕಂದರೆ ನಮ್ಮನೆಯಲ್ಲಿ ಆಲ್ಮೋಸ್ಟು ಹೆಣ್ಮಕ್ಳು ಕಮ್ಮಿ, ಎಲ್ಲ ಬರೀ ಗಂಡು ಮಕ್ಕಳೇ. ಅವಳೇ ಲಾಸ್ಟ್ ಹೆಣ್ಮಗು ಅಂತಂದರೆ. ಅವಳಾದಮೇಲೆ ಮತ್ತೆ ಹುಟ್ಟಿದ್ದು ನನ್ನ ಮಗಳು ಒಬ್ಬಳೇ ಹೆಣ್ಮಗು ಅಂತ ಹುಟ್ಟಿದ್ದು. ಇನ್ನೆಲ್ಲರೂ ಬರೀ ಗಂಡು ಮಕ್ಕಳೇ ಇರೋದು ನಮ್ಮ ಮನೆಯಲ್ಲಿ. ಅದರಿಂದ ಅವಳಿಗೆ ಅಲ್ಲಿ ಹೆಣ್ಮಕ್ಳು ಯಾರೂ ಇಲ್ವಲ್ಲ ಆಟ ಆಡೋಕ್ಕೆ. ನಾನು ನನ್ನ ತಂಗಿ ಅಷ್ಟೇ ಇಬ್ಬರೇ ಹೆಣ್ಮಕ್ಳು, ಇನ್ನು ಅವಳು, ನಾವು 3 ಜನ ಅಷ್ಟೇ ಹೆಣ್ಮಕ್ಳು ಇರೋದು, ಇನ್ನು ಬರೀ ಗಂಡು ಮಕ್ಕಳೇ. ಅದರಿಂದ ಬರ್ತಾಳೆ ನಮ್ಮ ಜೊತೆ. ನಾವು ಅಲ್ಲಿಗೆ ಹೋದಾಗ ನಮ್ಮ ಜೊತೆನೇ ಇರ್ತಾಳೆ. ನಾವು ಊರಿಗೆ ಬರೋವರೆಗೂ ಅಲ್ಲೇ ಇದ್ಬಿಟ್ಟು ಅವಳು ಹೋಗ್ತಾಳೆ. ಅವಳು ಹಂಗೆ ನನ್ನ ಜೊತೆ ಇದ್ಲು, ಫುಲ್ಲು ಹೆಲ್ಪ್ ಮಾಡ್ತಾ ಇದ್ಲು. ಏನೇನು ಡೆಕೋರೇಷನ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಡ್ತಾ ಇದ್ಲು ನನಗೂ. ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಡೆಕೋರೇಷನ್ನು. ನನ್ನ ಮಗ ಮಾತ್ರ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಅವನು ಎಲ್ಲರಿಗೂ ಏನು ಹೇಳ್ತಾ ಇದ್ದ ಅಂದರೆ, ಇವತ್ತು ಏನಿದು ಇದೆಲ್ಲ ಏನಕ್ಕೆ ಈ ಥರ ರೆಡಿ ಮಾಡಿರೋದು ಅಂತ ಕೇಳಿದ್ರೆ ಅವನು ಇವತ್ತು ನಂದು ಬರ್ತಡೇ, ಅದಕ್ಕೇನೆ ಇದೆಲ್ಲ ಮಾಡ್ತಾ ಇರೋದು ಅಂತೇಳ್ಬಿಟ್ಟು ಎಲ್ಲರಿಗೂ ನಾನು ವಿಶ್ ಮಾಡಿ, ನಂದು ಹ್ಯಾಪಿ ಬರ್ಡೇ ಇವತ್ತು ಅಂತೇಳ್ಬಿಟ್ಟು ಕೇಳ್ತಾ ಇದ್ದ. ಎಲ್ಲರ ಹತ್ರನೂ ವಿಶ್ ಮಾಡಿಸ್ಕೊತಾ ಇದ್ದ ಅವನು ಫುಲ್ಲು ಖುಷಿಯಲ್ಲಿದ್ದ ಗೈಸ್. ಮತ್ತೆ ಮಗುನು ಅಷ್ಟೇ, ಅವನು ತುಂಬ ಕೇರ್ ಮಾಡ್ತಾನೆ. ಯಾರು ಅಂದರೆ ಯಾರು ಮುಟ್ಬಾರ್ದು ಆ ಥರ. ನಾವು ಅವನಿಗೆ ಮಗುದು ಬರೀ ಪ್ರೀತಿ ಮಾತ್ರನೇ ಹೇಳಿದ್ದೀವಿ, ಅಂದರೆ ಇವನಿಗೆ ನಾವು ದೂರ ಮಾಡ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಇವಾಗ ನೀನು ಬೇಡ, ಹೊಸ ಪಾಪ ಬರುತ್ತೆ, ಹಂಗೆ ಹಿಂಗೆ ಅಂತ ಇದ್ರೆ ಅವ್ರಿಗೆ ಅದೇ ಮೈಂಡಲ್ಲಿ ಇದ್ಬಿಟ್ಟು ಮಗು ಮೇಲೆ ದ್ವೇಷ ಬಂದ್ಬಿಡುತ್ತೆ. ನಾವು ಆ ಥರ ಹೇಳ್ಬಾರ್ದು. ಇವ್ರಿಗೆ ಆದಷ್ಟು ನಾವು ಆ ಮಗು ಮೇಲೆ ಪ್ರೀತಿ ತೋರಿಸೋದನ್ನೇ ಹೇಳ್ಕೊಡ್ಬೇಕು. ನೋಡಿ ಎಲ್ಲರೂ ಬಂದರು. ನನ್ನ ತಮ್ಮ ಬಂದು ಫಸ್ಟು ಎಲ್ಲ ಅವನು ವೀಡಿಯೋಸ್ ಮಾಡ್ಕೊಂಡ, ಅಷ್ಟು ವೀಡಿಯೋ ಮಾಡಿಕೊಂಡು ಆಮೇಲೆ ನಾವು ಇವಾಗ ನಮ್ಮಮ್ಮಗೆ ಮತ್ತು ನನ್ನ ತಂಗಿನ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ. ಅಂದರೆ ಪಾಪುನ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ. ಅವ್ರನ್ನ ಇದೆಲ್ಲ ಬಂದು ನನ್ನ ತಮ್ಮ ವೀಡಿಯೋ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಅವ್ರನ್ನ ಕಳಿಸ್ದ. ನೋಡಿ ಇವ್ರು ಬಂದಮೇಲೆ ಫುಲ್ಲು ವೀಡಿಯೋ ಮಾಡ್ಕೊಂಡ್ವಿ. ಅಂದರೆ ಅದು ದೃಷ್ಟಿ ಎಲ್ಲ ಇರುತ್ತಲ್ವ, ಫಸ್ಟು ಆ ದೃಷ್ಟಿ ತೆಗೆದ್ವಿ. ಫಸ್ಟು ದೃಷ್ಟಿ ತೆಗೆದು ನಮ್ಮ ಅಜ್ಜಿ ಏನದು ಕಪ್ಪು ನೀರು ಅಂತ ಏನೋ ಮಾಡಿದ್ರು ಗೈಸ್, ನಂಗೆ ಅದೇನೋ ಹೇಳಿದ್ರು ಅವರು, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಫಸ್ಟು ಆ ನೀರಲ್ಲಿ ಬಂದು ಅವ್ರಿಗೆ ದೃಷ್ಟಿ ತೆಗೆದ್ರು. ಹಾಸ್ಪಿಟಲಿಂದ ಬರ್ತಾರಲ್ವ, ಅದು ಒಂದು ಮಗುಗೆ ಜನ್ಮ ಕೊಟ್ಟು ಬರೋದು ಅಂತಂದರೆ ಅದೊಂದು ಸಾಧನೆ ಅಂತಲೇ ಹೇಳ್ಬೋದು. ಅದರಿಂದ ದೃಷ್ಟಿ ಆಗಿರುತ್ತೆ. ಮತ್ತು ಅಲ್ಲಿ ಹಾಸ್ಪಿಟಲಲ್ಲಿ ಎಲ್ಲರೂ ಮಗುನ ಬಾಣಂತಿನೆಲ್ಲ ನೋಡ್ತಾರಲ್ವ, ಅದರಿಂದ ದೃಷ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೂ ಅವ್ರು ನನಗೆ ಇದೆಲ್ಲ ವೀಡಿಯೋಸ್ ಎಲ್ಲ ಮಾಡಬೇಡ, ಮತ್ತು ಅದನ್ನೆಲ್ಲ ಪಬ್ಲಿಕಲ್ಲಿ ಹಾಕ್ತಿರಲ್ಲ, ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಾನು ಆದರೂ ನಿಮಗೆಲ್ಲ ಗೊತ್ತಾಗಲಿ ಇದ್ರ ಬಗ್ಗೆನೂ, ಈ ಥರ ಎಲ್ಲ ಮಾಡ್ತಾರೆ ಶಾಸ್ತ್ರ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದೂ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆದರೂ ಒಂದೊಂದು ಅಷ್ಟು ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ ಅದರಲ್ಲಿ ಅನ್ಕೋತೀನಿ. ನಮ್ಮ ಅಜ್ಜಿ ಕಪ್ಪುದು ನೀರು ದೃಷ್ಟಿ ತೆಗೆದಿದ್ದಾದಮೇಲೆ ನಾನು ನಮ್ಮ ಚಿಕ್ಕಮ್ಮ ಇಬ್ಬರೂ ಕೆಂಪು ನೀರು ತೊಗೊಂಡು ಬಂದ್ವಿ. ಕೆಂಪು ನೀರು ತೊಗೊಂಡು ಬಂದು ದೃಷ್ಟಿ ತೆಗೆದ್ವಿ. ಅವ್ರಿಗೆ ಆಗಿರೋ ದೃಷ್ಟಿ ಮತ್ತು ಅವರೊಂದು
ಮಗು ಆಗಿರೋದಕ್ಕೆ ಅದೇನು ಹೇಳ್ತಾರೆ ಗೈಸ್, ಅವೆಲ್ಲ ನನಗೇನೋ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆನೇ. ಅದೆಲ್ಲ ಸಾಧನೆ ಅಂತ ಹೇಳ್ತಾರಲ್ಲ, ಅಂದರೆ ಒಂದು ಮಗುನ ಜನ್ಮ ನೀಡೋದು ತಾಯಿ ಸತ್ತು ಬದುಕ್ತಾಳೆ ಅಂತ. ಅದಕ್ಕೆ ಮತ್ತು ಹೇಳ್ಬೇಕಂದ್ರೆ ಹಾಸ್ಪಿಟಲ್ ನಿಜ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಅವಳಿಗೆ ಫಸ್ಟು ಡೆಲಿವರಿಯಲ್ಲಿ ತುಂಬ ಕಷ್ಟ ಆಗಿತ್ತು, ಮನೆಗೆ ಬಂದಮೇಲೆ ಎದ್ದೊಳೋದು ಕೂತ್ಕೊಳ್ಳೋದೆಲ್ಲ. ಇವಾಗ ಆರಾಮಾಗಿ ಇವಾಗ ನಾವೆಲ್ಲ ಹೆಂಗೆ ಎದ್ದು ಕೂತ್ಕೊಳ್ತೀವೋ ಆ ಥರ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟರು ಅವಳಿಗೆ. ಅಲ್ಲೇನೇ ಚೆನ್ನಾಗಿ ಕ್ಯೂರ್ ಆಗಿಬಿಡ್ತು ಅವಳಿಗೆ ಗಾಯ. ನೆಕ್ಸ್ಟ್ ಡೇನೇ ಎದ್ದು ಓಡಾಡಿದ್ಲು ಅವಳು ಆರಾಮಾಗಿ. ನನಗೆ ಇವಾಗೇನು ಫಸ್ಟ್ ಥರ ಅಷ್ಟೊಂದು ಪೇಯ್ನ್ ಇಲ್ಲ ಅಂತಲೇ ಹೇಳಿದ್ಲು. ಹಾಸ್ಪಿಟಲ್ ನನಗೂ ತುಂಬ ಇಷ್ಟ ಆಯ್ತು ಅದು ಹಾಸ್ಪಿಟಲು. ನೆಕ್ಸ್ಟ್ ನಾನು ಡೆಲಿವರಿಗೆ ಅಲ್ಲೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮತ್ತು ಇದು ಬಂದು ನಮ್ಮ ಪಾಪುದು ಕಾಲು ಹೆಜ್ಜೆ ಗುರುತು ತಗೊಳ್ತಾ ಇದ್ದೀನಿ. ಏನಂದರೆ ಇದೆಲ್ಲ ಒಂದು ಮೆಮೊರಿ ಇರುತ್ತೆ. ಅವರು ಫಸ್ಟ್ ಟೈಮ್ ಮನೆಗೆ ಬಂದಾಗ ಅವ್ರ ಪಾದಗಳು ಗುರುತೆಲ್ಲ ಇಟ್ಕೊಳ್ಳೋದು ಅದೆಲ್ಲನೂ ಒಂದು ಮೆಮೊರಿ ಇರಲಿ ಅಂತೇಳ್ಬಿಟ್ಟು ನಾನು ಇದೆಲ್ಲ ಶಾಸ್ತ್ರ ಮಾಡಿದ್ದೀನಿ. ನನ್ನ ಮಗನಿಗೂ ದೊಡ್ಡವನಿಗೂ ಅಷ್ಟೇ ಇವೆಲ್ಲ ಫಸ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಏನಂದರೆ ಅವನಿಗೆ ಗಂಡು ಮಗುನೇ ಆಗುತ್ತೆ ಅಂತ ನಮ್ಮಮ್ಮ ಫುಲ್ಲು ಮೈಂಡ್ ಇತ್ತು ಅವ್ರಿಗೆ. ಆದ್ದರಿಂದ ನಮ್ಮಮ್ಮ ಹೇಳ್ತಿದ್ರು, ಇಲ್ಲ ಪಕ್ಕ ಅದು ಅವನಿಗೆ ಗಂಡು ಮಗುನೇ ಆಗುತ್ತೆ, ನಮ್ಮ ಅಣ್ಣ ಹುಟ್ಟಿ ಬರ್ತಾನೆ ಅಂತ ಅನ್ನೋ ನಂಬಿಕೆ ನಮ್ಮಮ್ಮಗೆ ತುಂಬ ಇತ್ತು. ಅದರಿಂದ ನಾವು ಫಸ್ಟೇ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ವಿ. ಗಂಡು ಮಗುಗೆ ಡೆಕೋರೇಟ್ ಮಾಡ್ತೀವಲ್ಲ, ಅದು ಆನ್ಲೈನಲ್ಲೇ ಬುಕ್ ಮಾಡಿ ತರಿಸಿ ಇಟ್ಕೊಂಡಿದ್ದೆ ನಾನು. ಆದರೆ ಇವಂದು ಸ್ವಲ್ಪ ಪ್ಲಾನಿಂಗ್ ಇರಲಿಲ್ಲ, ಯಾಕಂದರೆ ಯಾವುದಾಗುತ್ತೋ ಏನೋ ನೋಡಿಕೊಂಡು ಆಮೇಲೆ ನಾವು ಮಾಡೋಣ ಅಂತ. ನೋಡಿ ಕೇಕ್ ತೊಗೊಂಬಂದ್ವಿ, ವೆಲ್ಕಮ್ ಪ್ರಿನ್ಸ್ ಅಂತ. ಅವತ್ತು ಬೇರೆ ಇಂಡಿಪೆಂಡೆನ್ಸ್ ಡೇ ಇತ್ತು, ಎಲ್ಲರೂ ಅದ್ರ ಸೆಲೆಬ್ರೇಷನಲ್ಲಿದ್ದರು. ಇಂಡಿಪೆಂಡೆನ್ಸ್ ಡೇ ಇವನು ಹೆಂಗೆ ಅಂದರೆ ವರಲಕ್ಷ್ಮಿ ಹಬ್ಬದ ದಿನ ಹುಟ್ಟಿದ್ದು, ಇಂಡಿಪೆಂಡೆನ್ಸ್ ಡೇ ದಿನ ಮನೆಗೆ ಬಂದಿದ್ದು, ಕೃಷ್ಣ ಜನ್ಮಾಷ್ಟಮಿ ದಿನ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವತ್ತು ರೆಡಿ ಮಾಡಿದ್ದೆಲ್ಲನೂ ಕೃಷ್ಣ ಜನ್ಮಾಷ್ಟಮಿಗೆ. ಹಂಗೆ ಎಲ್ಲನೂ ಒಂದೊಂದು ಹಬ್ಬದಲ್ಲೇ ಆಗೋಯ್ತು ಒಂದು ಸೆಲೆಬ್ರೇಷನ್ಸ್ ಎಲ್ಲನೂ. ನಮ್ಮ ಪಾಪು ತುಂಬ ಕ್ಯೂಟಾಗಿದ್ದಾನೆ ಗೈಸ್. ಇವನು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ನನ್ನ ತಂಗಿ ಥರನೇ ಇದ್ದಾನೆ, ಕಲ್ಲರು ಮತ್ತು ಫೇಸ್ ಕಟ್ ಎಲ್ಲನೂ. ಅವಳು ಅಷ್ಟೇ ಫಸ್ಟು ಹೆಣ್ಮಗು ಆಗುತ್ತೆ ಅನ್ನೋ ಖುಷಿಯಲ್ಲಿದ್ಲು, ಗಂಡು ಮಗುನ ಅಂತ ಫೀಲ್ ಆಗ್ತಾಯಿದ್ಲು. ಆಮೇಲೆ ಪರವಾಗಿಲ್ಲ ಬಿಡು ಯಾವುದೋ ಒಂದು ಮಗು ಅಂತ. ಎಲ್ಲರೂ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಗುತ್ತೆ ಅಂತ. ಆಗಿಲ್ಲ ಅಂತಂದರೆ ಯಾರೂ ಮಗು ನಂಗೆ ಇದು ಬೇಡ ಅಂತೇಳಿ ಯಾರೂ ತಳ್ಳಲ್ಲ. ಯಾವುದೇ ಮಗು ಆಗಲಿ ಅದನ್ನು ಸಾಕೋದು ನೋಡ್ಕೊಳ್ಳೋ ಜವಾಬ್ದಾರಿ ತಾಯಿ ತಂದೆದಿರುತ್ತೆ. ಅವ್ರು ಯಾವುದೇ ಆಗಿರಲಿ, ಆ ಮಗು ಆದಾಗಷ್ಟೇ, ಆ ಮಗು ಆದಾಗ ಹೌದಾ ಅದ ಅಂತಾರೆ. ಆಮೇಲೆ ಅದನ್ನು ಹೆಂಗೆ ನೋಡ್ಕೊಳ್ತಾರೆ ಅಂತಂದರೆ ಅಷ್ಟೇ ಕೇರಿಂಗ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಅವಳು ಅವನಿಗೆ ಕೇಕ್ ಸುಮ್ಮನೆ ಮುಖದ ಮೇಲೆ ಹಾಕ್ತೀನಿ ಅಂತಂದು ನಾನು ರ್ಯಾಷಸ್ ಆಗಿಬಿಡುತ್ತೆ, ಸಾಫ್ಟ್ ಸ್ಕಿನ್ ಇರುತ್ತೆ, ಬೇಡ ಅಂತೇಳ್ಬಿಟ್ಟು ಅದನ್ನು ಒರೆಸ್ತಾ ಇದ್ದೀನಿ. ನೋಡಿ ಏನೇ ಮಾಡ್ಕೊಳ್ಳಿ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ ಅಂತ ಸುಮ್ಮನೆ ಇದ್ದಾನೆ. ಮತ್ತು ಅವತ್ತಿಗೆ ಅಷ್ಟೇ ಮುಗೀತು. ನೆಕ್ಸ್ಟ್ ಡೇ ನಮ್ಮ ಅಜ್ಜಿ ಎಲ್ಲ ಸೊಪ್ಪು ತೊಗೊಂಬಂದು ಕ್ಲೀನ್ ಮಾಡ್ತಾಯಿದ್ದಾರೆ. ಹಂಗೆ ನಮ್ಮ ಅಜ್ಜಿನ ರೇಗಿಸ್ತೀವಿ, ನೋಡ್ಕೊಳ್ಳಿ. ఏమేమి ఆకులు ఉన్నాయి అవ ఇట్లా ఏమేమి ఆకులు ఉన్నాయి దానికి కదా నేను అడుగుతా ఉండేది తిక్లాబా ఇది ఏం నాకు నిమ్మక కన్నడలో చెప్పు నిండే ఎಲೆ ಇದು ಎಲ್ಲೆರಡು ಎಲೆ ಇದು ಈ ಪ್ಲೇಸ್ ಎಲೆ ಇದು ಸಕ್ಕತ್ರನದು ಎಲೆ ಇದು ಅದೇನ ಚೌಡಂಗ ಸೊಪ್ಪು ಇದು ಬೇಳೆ ಚೌಡಮ್ಮನ ಸೊಪ್ಪ ಚೌಡಂಗ ಸೊಪ್ಪ ಚೌಡಂಗ ಸೊಪ್ಪು ಇದು ಬಲ್ಪತ್ರಿ ಸೊಪ್ಪು ಬಲ್ಪತ್ರಿ ದೊಡ್ಡ ಸೊಪ್ಪು ಸೊಪ್ಪು ಏಯ್ నేను వీడియోస్ ఇస్తాను ఊరుకోండు ಇದು ಲೇಲ್ಡಿ ಸೊಪ್ಪು ಲೇಲ್ಡಿ ಹಣ್ಣು ಸೊಪ್ಪು ಇದು ಕಾನ್ಗಾಕು కానుగాకు కన్నడలో చెప్ప వంగే మర వంಗೆ ಮರ ಎಲೆ ಇದು ಸೀತಾಫಲ ಎಲೆ ಸೀತಾಫಲ ಎಲೆ ತಿರ್ಗಿದ್ದೆ ನನಗೆ ಚೇಪೆಕಾಯಿ ಎಲೆ ಒಂದೆರಡು ಕಿತ್ಕೊಬೇಕಿತ್ತು ಸೇಪೆಕಾಯಿ ಎಲೆಯನ್ನು ಹಾಕಿದ್ದೀನಿ ಸೇಪೆಕಾಯಿ ಎಲೆ వేసి ನಾನು సేపకి వేసినాను అల్లే మల్లెపూలు ఆకులు అంతా ఉండే కదా అవి ఎత్తుకొస్తున్నా
ಮಲ್ಗೆ ಹೂದ್ ಎಲೆ, ಎಲ್ಲ ಆಮೇಲೆ ದಾಸವಾಳ ಎಲೆ. ಎಲ್ಲ ಹಾಕಿದ್ದೆ. ಅಮ್ಮ ದೇವ್ಡಾ ಎಲೆ ಯಮಶಾಸ್ನಿ ಅಮ್ಮನಿಗೆ ತುರ್ಕೆ ವಚ್ಚತ್ರ. ಕಾಂಗ್ರೆಸ್ ಹಾಕ್ಬಿಡ ಇಲ್ಲ ಅದು ಅಂತ ಇನ್ನು ನನ್ನ ಹಾಕ್ಲೇಕ್ ನಾನು ಕಾಂಗ್ರೆಸ್ ಹಾಕೇ ಇಲ್ಲ. ಅದು చెప్పేకದ ಕಾಂಗ್ರೆಸ್ ಹಾಕೇನು ಕಾಂಗ್ರೆಸ್ ಹಾಕುವ ಅದು ಬೇಸ್ತಾನೇನವ ನೀ ತಾಡ್ಬಿಟ್ಟು చెప్పింది. ಮೋನಿಕಾ, ಮೈ ಡಿಯರ್ ಮೋನಿಕಾ, ಕೈಯ ಶೈತಿಯಪ್ಪ. ಇಷ್ಟೊತ್ತು ಬಿಡಿಸಿದ್ರಲ್ವ ಸೊಪ್ಪೆಲ್ಲನೂ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ತಾರೆ. ಕಲರೇ ಚೇಂಜ್ ಆಗಿಬಿಡ್ಬೇಕು ನೀರು, ಆ ಥರ ಚೆನ್ನಾಗಿ ಕುದಿಸ್ತಾರೆ. ಮತ್ತು ಇನ್ನು ಸ್ವಲ್ಪ ಇದು ಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ಏನದು ಪೇಸ್ಟ್ ಥರ ಮಾಡಿಬಿಟ್ಟು ಬಾಣಂತಿಗೆ ಮೈ ಕೈಗೆಲ್ಲ ನೀಟಾಗಿ ಇದನ್ನು ಉಜ್ಜಿ ಅಪ್ಲೈ ಮಾಡ್ತಾರೆ. ನೀಟಾಗಿ ಮಾಡಿ ಒಂದು ಸ್ವಲ್ಪ ಉಜ್ಜಿ ಸ್ನಾನ ಮಾಡಿಸೋದ್ರಿಂದ ಬೇಗ ಸನ್ನಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡೋದು. ಇದು ಆ ಕಾಲದಿಂದ ಬಂದಿರೋ ಪದ್ಧತಿ ಇದು. ಅದನ್ನು ಮಾಡ್ತಾಯಿದ್ರು. ಇಲ್ಲಿ ನೋಡಿ ನಮ್ಮ ಪಾಪುಗೆ ಜುಟ್ಟು ಹಾಕಿದ್ದೀವಿ. ಅವನಿಗೆ ಯಾರೋ ಇದು ಜುಟ್ಟು ಇವತ್ತು ನೀನು ಕೃಷ್ಣ ಅದಕ್ಕೆ ನಿನಗೆ ಜುಟ್ಟು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ನು ಕೇಳಿದ್ರೆ ಏನಕ್ಕೆ ಜುಟ್ಟು ಹಾಕೊಂಡಿರೋದು ಅಂದರೆ ನಾನು ಕೃಷ್ಣ ನಾನು ಅದಕ್ಕೆ ಜುಟ್ಟು ಹಾಕೊಂಡಿದ್ದೀನಿ ಅಂತ ಓಡಾಡ್ತಾ ಇದ್ದ. ಅವನು ಒಂದು ಸ್ವಲ್ಪ ಫುಲ್ಲು ಖುಷಿಯಲ್ಲೇ ಇದ್ದ ಮನೆಯಲ್ಲೆಲ್ಲ. ಇದು ನೋಡಿ ಸ್ನಾನ ಮಾಡೋಕ್ಕೂ ಮುಂಚೆ ಈ ಥರ ಫಸ್ಟು ಪೂಜೆ ಏನೋ ಮಾಡಿದರು. ನೋಡಿ ನೀರು ಯಾವ ಕಲರ್ ಇದೆ ಅಂತ ಈ ಥರ ಚೆನ್ನಾಗಿ ಕುದಿಸಿ ಮತ್ತು ಸೀಗೆಕಾಯಿ ಕಳ್ಳೆ ಹಸಿಟ್ಟು ಅರಿಶಿನ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಮಗುಗೆ ಸ್ನಾನ ಮಾಡಿಸಿದ್ವಿ. ನಾನು ಸ್ನಾನ ಮಾಡಿರೋ ವಿಡಿಯೋ ಎಲ್ಲ ಏನೂ ಹಾಕಿಲ್ಲ, ಯಾಕಂದರೆ ಮಗುದು ಆ ಥರ ಎಲ್ಲ ಹಾಕಬಾರ್ದು, ಅಂದರೆ ದೃಷ್ಟಿ ಆಗ್ಬಿಡುತ್ತೆ ಸುಮ್ಮನೆ ಯಾಕೆ ಅಂತ. ಇದು ನೋಡಿ ಬಾಣಂತಿಗೆ ಸಾಂಬ್ರಾಣಿ ಇದು ಹೋಗಿ ಕೊಡ್ತಾ ಇದ್ದಾರೆ. ಇದು ಏನಕ್ಕೆ ಅಂತಂದರೆ ಅದು ಸನ್ನಿ ಏನೂ ಆಗಬಾರ್ದಂತನೇ ಬಾಣಂತಿಗೂ. ಮಗು ಆದಮೇಲೆ ಇದನ್ನು ನಾರ್ಮಲಾಗಿ ಕೊಡ್ತಾರೆ ಎಲ್ಲರಿಗೂ ಅಷ್ಟೇ. ಸಾಂಬ್ರಾಣಿ ತೊಗೊಂಬಂದು ಕೆಂಡ ತೊಗೊಂಡ್ಬಂದು ಅದರಲ್ಲಿ ಹಾಕಿ ಹಬೆ ಕೊಡ್ತಾರೆ. ಇದು ಇನ್ನೂ ಮಾಡಿದ್ರು, ಇದು ಲಾಸ್ಟಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲ ನಾನು ನೋಡೇ ಇಲ್ಲ ಅವರು ಮಾಡ್ತಾ ಇದ್ದಿದ್ದು. ಲಾಸ್ಟಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಕೊಡೋದ್ರಿಂದ ಬಾಣಂತಿಗೆ ತುಂಬ ಒಳ್ಳೆಯದು, ಸನ್ನಿ ಆಗಲ್ಲ ಅಂತೇಳ್ಬಿಟ್ಟು. ಈ ಟೈಮಲ್ಲಿ ಅವ್ರಿಗೆ ತುಂಬ ಕೋಲ್ಡ್ ಇರುತ್ತೆ ಬಾಡಿ ಎಲ್ಲನೂ, ಆದಷ್ಟು ಹೀಟಲ್ಲಿ ಇಟ್ಟರೆ ಒಳ್ಳೆಯದು. ಇದು ಅವ್ರಿಗೆ ಸ್ವೆಟ್ ಆಗೋವರೆಗೂ ಈ ಥರ ಅವ್ರಿಗೆ ಸಾಂಬ್ರಾಣಿ ಹೊಗೆ ಕೊಡ್ತಾರೆ. ಮತ್ತು ತಲೆ ಎಲ್ಲ ಆರಿಸೋದಕ್ಕೆ ಎಲ್ಲನೂ ಇದರಲ್ಲಿಂದನೇ ಈ ಥರ ಹೊಗೆ ಎಲ್ಲ ಕೊಡೋದ್ರಿಂದ ಅವ್ರಿಗೆ ಮುಂದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಸನ್ನಿ ಆಗಲ್ಲ ಅಂತೇಳ್ಬಿಟ್ಟು ಇದೆಲ್ಲ ಕೊಡ್ತಾರೆ. ನನಗೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಅಂದರೆ ಇದು ಕೊಡೋದು ಗೊತ್ತು, ಎಲ್ಲರೂ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಅಷ್ಟೇ ಸಾಂಬ್ರಾಣಿ ಇದು ಕೊಡ್ತಾರೆ. ಮತ್ತು ನಾನು ಮಗುಗೆ ಸ್ನಾನ ಮಾಡಿಸಿದ್ದು, ಬಾಡಿ ಮಸಾಜ್ ಮಾಡಿದ್ದು ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಸುಮ್ಮನೆ ಅದು ಯೂಟ್ಯೂಬಲ್ಲೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ನೋಡಿ ಬಾಣಂತಿ ಸ್ನಾನ ಅಂತಂದರೆ ಇದೇ ಥರ ಇರುತ್ತೆ. ಅಂದರೆ ಸ್ನಾನಕ್ಕೆ ಆ ಎಲೆ ಎಲ್ಲ ಚೆನ್ನಾಗಿ ಬೇಯಿಸಿರೋ ಎಲೆ ನೀರನ್ನ ತಲೆ ಸ್ನಾನ ಮಾಡಿಸ್ಬಿಟ್ಟು ಮೈಗೆಲ್ಲನೂ ಅದು ಎಲೆ ಹಚ್ಚಿ ಚೆನ್ನಾಗಿ ಸ್ನಾನ ಮಾಡಿಸಿ ಈ ಥರ ಸಾಂಬ್ರಾಣಿ ಹೊಗೆ ಕೊಡೋದ್ರಿಂದ ಅವ್ರಿಗೆ ಫುಲ್ಲು ಕೋಲ್ಡ್ ಆಗಿರುತ್ತಲ್ಲ ಅದೆಲ್ಲ ಬಾಡಿ ಹೀಟ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡ್ತಾರೆ. ನಮ್ಮ ಅಜ್ಜಿ ಇದು ಕುತ್ಕೊಂಡು ಮುಂದೆ ಅದು ಹಂಗೆ ಮಾಡಿ ಹಿಂಗೆ ಮಾಡಿರಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಅಮ್ಮನೂ ಅಷ್ಟೇ ಮಾಡ್ತಾ ಇದ್ದಾರೆಲ್ಲ, ನಮ್ಮಮ್ಮ ನಮ್ಮ ಅತ್ತೆ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಮಗುಗೆ ಫಸ್ಟು ಸ್ನಾನ ಮಾಡಿಸ್ತಾರೆ. ಮಗುಗೆ ಸ್ನಾನ ಮಾಡಿಸಿ ಅದಕ್ಕೂ ಸೇಮ್ ಇದೇ ಥರ ಎಲ್ಲನೂ ಸಾಂಬ್ರಾಣಿ ಹೊಗೆ ಕೊಟ್ಟು ಅದಕ್ಕೂ ಒಂದು ಸ್ವಲ್ಪ ಬೆಚ್ಚಗೆಲ್ಲ ಮಾಡಿ ಅದನ್ನು ಮಲಗಿಸ್ಬಿಟ್ವಿ ನಾವು. ಅದನ್ನು ಮಲಗಿಸಿದಾದ್ಮೇಲೆ ಇವಳಿಗೆ ಈ ಥರ ಮಾಡಿದ್ದು. ಅದಂತೂ ಅವತ್ತು ಸ್ನಾನ ಮಾಡಿದ ದಿನ ಚೆನ್ನಾಗಿ ನಿದ್ದೆ ಮಾಡ್ತು ಗೈಸ್. ಒಂಚೂರು ಹಾಲು ಕುಡಿಯೋಕ್ಕೆ ಎಬ್ಸಿದ್ರು ಎದೊಳ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತು. ಅದಕ್ಕೂ 9 days ಆಗಿತ್ತು ಹುಟ್ಟಿ, ಸ್ನಾನ ಮಾಡಿರಲಿಲ್ಲ. ಆಮೇಲೆ ಸ್ನಾನ ಮಾಡಿದ್ರೆ ಅದು ಆ ಥರ ನಿದ್ದೆ ಮಾಡಿದೆ. ಮತ್ತು ಇದು ತೊಟ್ಲು ಪೂಜೆ ಅಂತೇಳ್ಬಿಟ್ಟು ಫಸ್ಟ್ ಟೈಮು ತೊಟ್ಲಿಗೆ ಹಾಕ್ಬೇಕಾರೆ ಪೂಜೆ ಮಾಡಿ ಶಾಸ್ತ್ರ ಮಾಡಬೇಕು ಅಂತ. ಇದು ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡ್ವಿ ನಾವು, ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ತಿಂಗಳಿಗೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಸುಮ್ಮನೆ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಎಲ್ಲರೂ ವೀಡಿಯೋಸ್ ಎಲ್ಲ ನೋಡಿದ್ರು ಯಾರೂ ಕಮೆಂಟು ಮಾಡಲ್ಲ, ಲೈಕ್ ಮಾಡಲ್ಲ. ವೀಡಿಯೋಸ್ ನೋಡಿದ್ರೆ ಇಷ್ಟು ಜನ ನೋಡಿದಾರಾ ಅನಿಸುತ್ತೆ, ಲೈಕ್ ಮಾತ್ರ ಯಾರೂ ಮಾಡಲ್ಲ. ಮರಿದಿರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.